ಅನಾವತ್ತ ತ್ರಾಸ ಆಗಕತ್ತೈತ್ರಿ ಇಬ್ರಿಗೂ. ನಮ್ಮದ್ ಹಿಡಿದು 12 ಹಾಯ್ ಹೋಗೈತಿ. ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ಕೊಂತ ಬಾವಿ ಕಲರ್ ನಾವ್ ಈ ತರ ಹೊಡೆದಿವಿ ನೋಡ. ನಮ್ಮ ಇದ್ರದ್ದು ಸಮೋಸದ ನಮ್ ಶಾಪಿಂದ ಬೀನ್ ಬ್ಯಾಗ್ ಬಂದ್ರ ಸಾಕ್. ಪಂಕಮ್ಮ ಒಳ್ಳೆ ರಾಣಿ ಕುಂತಾಳೆ. ಈಗ ನಮ್ಮ ಮಮ್ಮಿ ಅವರು ಊರಿಗೆ ಹೋಗ್ಯಾರ 2 days. ನೀರೊಂದ್ ಖಾಲಿ ಆಗ್ಬಿಡತ್ತಲ್ಲ. ವೆಲ್ಕಮ್ ಟು ಮೈ ನ್ಯೂ ಪಾಡ್ಕಾಸ್ಟ್ ಚಾನಲ್. ಫಸ್ಟ್ ಪರ್ಸನ್ ಆದಂತ ಚಪ್ಪಾಳೆ ಮೂಲಕ ಎಲ್ಲರಿಗೂ ಪಂಕಮ್ಮ ಸ್ವಾಗತ ರೀ, ಸುಸ್ವಾಗತ ರೀ. ಜೀವನ ಚರಿತ್ರೆಯನ್ನು ಪಂಕಮ್ ಅವರ ಜನ್ಮ ದಿನವನ್ನು ನೀವು ಶಾಲೆ ಎಲ್ಲಿ ಮಠ ಕಲ್ತಿರಿ? ಇದೇ ನೀವು ನೋಡಕತ್ತಿರಲ್ಲ ಬಾಟಲ್ ಒಳಗಡೆನೆ ವಿತೌಟ್ ಎನಿ ಕಟ್. ಓ ಮೈ ಗಾಡ್, ಮದ್ವೆ ಯಾವ ಏಜ್ ಆತ ಜಾದ ಅವಾಗಿನ ಟೈಮ್ ನಾಗ ಎಷ್ಟು ಖರ್ಚಾಗೈತಿ? 10 ಮಂದಿ ಗಾಯ್ಸ್ 9 ನವಗ್ರಹಗಳು. ಕಂಟಿನ್ಯೂ ವಿತ್ ಇಂಗ್ಲಿಷ್ ಪಾಡ್ಕಾಸ್ಟ್. ಪೂರ ಹೆಸರೇನ ಮತ್ತೆ ಯಾರ್ದು ನೆಕ್ಸ್ಟ್ ಮಾಡಿದ್ರು ಚಲೋ ಇರುತ್ತಂತ ಹೇಳಿದ್ರ ಏನಾರ ಕಲ್ಚರ್ ಆಕ್ಟಿವಿಟೀಸ್ ಅಂದ್ರೆ ಡ್ಯಾನ್ಸು, ಮೈಕಲ್ ಜಾಕ್ಸನ್ ಡ್ಯಾನ್ಸು. ಈಗಿನ ಹೆಣ್ಮಕ್ಳಿಗೆ ಏನ್ ಮೆಸೇಜ್ ಕೊಡ್ತಾರೆ? ನಿಮ್ ಗಂಡನ ಹೆಸರೇನ? ಸ್ಮೈಲ್ ಗಿಲ್ ಮಾಡೋದಿಲ್ಲ, ಕ್ವಶನಿಗೆ ಆನ್ಸರ್ ಹೇಳ್ಬೇಕಷ್ಟ. ಸ್ವೀಟ್ ಅಂಡ್ ಶಾರ್ಟ್ ಏನ್ ಕರಿತಿದ್ದೆ? ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತಾರ ಮನೆಯಿಂದ ಗೈಸ್. ಇವತ್ತೇನಾಯ್ತು, ವರ್ಕರ್ ಇವತ್ತು ಬೆಳಗ್ಗೆನೂ ಬರಲಿಲ್ಲ. ಅನಾವತ್ತ ತ್ರಾಸ ಆಗಕತ್ತೈತ್ರಿ ಇಬ್ರಿಗೂ. ಯಾಕಂದ್ರೆ ಈ ಕಡೆ ನೈಟು ಮಾಡಿರ್ತೀವಿ, ಬೆನ್ನಮ್ಮದ್ ಹಿಡಿದು 12 ಹಾಯ್ ಹೋಗೈತೆ. ಅಂದ್ರೆ ಒಂದು ಸುಮ್ಮನೆ ಅವ್ನು ಹುಡುಗ ಬಿಡೋನಲ್ಲ, ಅಂದ್ರೆ ಏನೋ ಮನೆಗೆ ಆಯ್ತಂತ ತ್ರಾಸ ಆಗೈತಂತ, ಅದಕ್ಕೆ ಮತ್ತೆ ಬಿಟ್ಟಾನಂತ. ಅದಕ್ಕೆ ಏನು ಫೋನ್ ಹಚ್ಚಿ ಹೇಳಲ್ಲಪ್ಪ ಹುಡ್ರು. ಹಂಗದ ಇವತ್ತಿಗೆ ಹೆಣ್ಣ ವರ್ಕರ್ ಬರ್ತಾನೆ ಅನ್ನೋದು ಡೌಟ್ ಇದೆ. ಯಾಕಂದ್ರೆ ತಿರುಪತಿಗೆ ಹೋಗಿ ಒಂದಿನ ಬರೋ ಸುಳ್ಳು. ಇವತ್ತು ಪೂರ ಡೇ ಐ ಥಿಂಕ್ಸು ಅಲ್ಲೇ ಇರ್ಬೋದು ಅಂತ ಅನ್ಸಕಂಡಿದೆ. ಅದಕ್ಕೀಗ ನೋಡ್ಬೇಕು, ಆಗತ್ತೆ ಇಲ್ಲ ಅಂದ್ರೆ ಇವತ್ತು ಕಂಟೆಂಟ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇನ್ನೇನು ಏನೇನು ಮಾಡ್ತಾನ ಅನ್ನೋದು. ಮತ್ತೆ ಹಂಗಂತಂದು ಇಲ್ಲೇ ಸ್ಕಿಪ್ ಮಾಡಕೊಡ್ರಿ. ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ಕೊಂತ ಈ ಸಲ ಬಾವಿ ಕಲರ್ ನಾವು ಈ ತರ ಹೊಡೆದಿವಿ. ಇವತ್ತಿನ ಟಿಫಿನ್ ಏನೈತಂದ್ರೆ ಒಗ್ಗರಣೆ ಇದೆ, ಕರ್ಡ್ ಇದೆ, ಮೊಸರು ಇದೆ, ಅದು ಕೂಡ ಸೈಡಿಗೆ ಕರಾಚಿ ಚಿಪ್ಸ್ ಇದೆ. ಇದಂತೂ ಕೊಡಕ ಆಗೋಲ್ದು ಗೈಸ್. ಹೋಗಿ ನಮ್ಮ ಅಣ್ಣವ್ರದ್ದು ಈ ಬೀನ್ ಬ್ಯಾಗಿನ ಇಲ್ಲೇ ಐತಿ. ಟೈಮ ಸಿಗೋಲ್ದು ಕೊಡ ಬಂದ್ರೆ ಹಿಂಗ ಆಯ್ತು. ಕೊಡ್ಬೇಕು ಈಗ ಹೋಗಿ ಯಾವಾಗ ಆಗುತ್ತೆ ನೋಡಿ. ಅಕಸ್ಮಾತ್ ಮಧ್ಯಾಹ್ನ ಬಂದ್ರೆ ಕೊಡೋದು, ಇಲ್ಲ ನಾಳೆ ಕೊಡೋದು. ಲೆಟ್ಸ್ ಗೋ ಸರ್. ಯಾಕಂದ್ರೆ ಗಾಡಿಗೆ ಇಟ್ಕೊಂಡು ಅಂತೂ ಹೋಗಲ್ಲ, ಈ ಪರಿ ಅನ್ನೋ ದೊಡ್ಡದೈತಿ. ಸಿಗ ಟಿಫಿನ್ ಮಾಡುವಂತ ಹೇಳ್ಕೊಂತ ಲೆಟ್ಸ್ ಈಗ ಐ ಕೇಮ್ ಟು ಹೋಮ್ ಗೈಸ್. ಈಗ ಮನೆಗೆ ಬಂದೀನಿ. ಇವತ್ತು ಕಂಟೆಂಟ್ ಅಲ್ಲಿ ಏನಾರು ಮಾಡಮ್ಮ. ನಮ್ಮ ಪಂಕ ಮುಂದೆ ಆದಷ್ಟು ಪಾಡ್ಕಾಸ್ಟ್ ಮಾಡೋಣ ಇವತ್ತು. ಅಲ್ಲಮ್ಮ ಇದು ನೋಡ, ನಮ್ಮ ಇದ್ರದ್ದು ಸಮೋಸದ ನಮ್ ಶಾಪಿಂದ ತೋರ್ಸ್ಮ. ಅದು ಬೇ ನಮ್ ಶಾಪಿಂದ ಅದು ಅದಕ್ಕೆ ತಂದೇನೆ. ಅವು ಮಿರ್ಚಿ ವಡ ಇವು ಇದು ಸಮೋಸ ನಮ್ಮ ಶಾಪಿನ ನೋಡ. ಈಗ ತಿನ್ನಮ್ಮ ಗೈಸ್. ನೋಡ ಅವಾಗ ಪೊಸಿಷನ್ ಬೀನ್ ಬ್ಯಾಗ್ ಬಂದ್ರೆ ಸಾಕ್. ಪಂಕಮ್ಮ ಒಳ್ಳೆ ರಾಣಿ ಕುಂತಾಳೆ. ಈಗ ಆರಾಮ್ ಟಿವಿ ನೋಡ್ಕೊಂಡ. ನಮ್ಮ ಮಮ್ಮಿ ಅವರು ಊರಿಗೆ ಹೋಗ್ಯಾರ ಗೈಸ್ 2 days. ಬೆಳಗ್ಗೆ ಎದ್ದು ಅಣ್ಣನೇ ಮಾಡಬೇಕು. ಅಣ್ಣ ಅಂದ್ರೆ ನಾನೇ ಎಲ್ಲ ತೊಳೆದಂದ್ರೆ ಎಕ್ಸಾಂಪಲ್ ಫಾರ್ ಎಲ್ಲ ವರ್ಷದು ಎಕ್ಸೆಟ್ರಾ. ಬೆಳಗ್ಗೆ ಜಲ್ದಿ ಹೋಗ್ಬೇಕು, ನಿದ್ದೆ ಆಗಲ್ಲ. ಎಸ್ ಗೈಸ್, ಸ್ವಲ್ಪ ಫ್ರೆಶ್ ಅಪ್ ಆಗುವ, ಸ್ವಲ್ಪ ತಿನ್ನುವ. ನೀರೊಂದು ಖಾಲಿ ಆಗ್ಬಿಡತ್ತಲ್ಲ. ಚಾಯ್ ಕುಡಿಯಕತ್ತಿದ್ದೆ. ಸಮೋಸ ತಿನ್ನಂದ್ರೆ ಹೆಂಗ್ ತಿನ್ನಕಂದ ನೋಡ್ರಿ. ಅದನ್ನೇ ಹಿಂಗ ಪಾನಿಪುರಿ ನೋಡಿದ್ರಲ್ಲ ಆಗತ್ತಿರ. ನೀರ್ಕೊಳ್ಳ. ವೆಲ್ಕಮ್ ಟು ಮೈ ನ್ಯೂ ಪಾಡ್ಕಾಸ್ಟ್ ಚಾನಲ್. ಅಂದ್ರೆ ಇದೇ ಚಾನಲ್ ಮತ್ತೆ ಪಾಡ್ಕಾಸ್ಟ್ ಮಾಡಾಕತ್ತೀನಿ ಗೈಸ್. ಯಾರ್ದಂದ್ರೆ ಮೈ ಪಾಡ್ಕಾಸ್ಟ್ ಇಂದ ಫಸ್ಟ್ ಪರ್ಸನ್ ಆದಂತ ನಮ್ಮ ಮೇನ್ ವ್ಯಕ್ತಿ ಆದಂತ ನಮ್ಮ ಪಂಕಮ್ ಅವರು. ಚಪ್ಪಾಳೆ ಮೂಲಕ ಎಲ್ಲರಿಗೂ ಪಂಕಮ್ಮ ಸ್ವಾಗತ ರೀ, ಸುಸ್ವಾಗತ ರೀ ಅಂತ ಹೇರಿಸ್ಕೊಂತ ಪಂಕಮ್ಮನ ಜೀವನ ಚರಿತ್ರೆಯನ್ನು ಹೇಳುವ ಸಾಧ್ಯತೆ ಅತಿ ಡೀಪ್ಗೆ ಏನು ಹೋಗಲ್ರಿ. ಡೀಪ್ ಅನ್ನಕ ಇರೋ ಕ್ವಶನ್ಸ್ ಏನಾರು ಕೇಳುವ ಅಂತ ಹೇಳ್ಕೊಂತ ನೀವು ಇದಕ್ಕೆ ಖುಷಿಯಾಗಿದ್ರೆ ಫಸ್ಟ್ ಟೈಮ್ ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ಕೊಂತ ಮತ್ತೆ ಲೈಕ್ ಶೇರ್ ಅವು ಏನಿರ್ತವೆ ಎಲ್ಲ ಹೊಡ್ಕೊಂಡ್ಬಿಡ್ರಿ. ಫಸ್ಟ್ ಕ್ವಶನ್ ಆದಂತ ಕೇಳುವ ಸಮಯ. ಈಗ ಮೊದಲನೆಯ ಕ್ವಶನ್ ಕೇಳುವ ಸಮಯ ಗೈಸ್. ಪಂಕಮ್ ಅವರ ಜನ್ಮ ದಿನವನ್ನು ಹೇಳ್ಬೇಕೆಂದು ಹುಟ್ಟಿದ ದಿನ ಯಾವಾಗ ಬೇನೆ? ಅಲ್ಲಮ್ಮ ಪಾಡ್ಕಾಸ್ಟ್ ಇವತ್ತು ಕಂಟೆಂಟ್ ಇಲ್ಲ ನಂದು. ಏನೋ ಒಂದು ಯಾವ ನಂಬರ್ ಉಸಿಲಿ ಪಕ್ಕನ. ಪಂಕಮ್ ಅವರೇ, ನೀವು ಹುಟ್ಟಿದ ದಿನಾಂಕ? ಅದಿರ್ಲಿ. ನೀವು ಶಾಲೆ ಎಲ್ಲಿ ಮಠ ಕಲ್ತಿರಿ?
7ನೇ ಕ್ಲಾಸ್ ಅದ್ ಹೇಳಮ್ಮ. ಅದು ಹೇಳಿದ್ದೆಲ್ಲ ಅದ 7ನೇ ಕ್ಲಾಸ್ ಅದು ಗೌರ್ಮೆಂಟ್ ಜಾಬ್ ಅದ ಹೇಳಮ್ಮ. 7ನೇ ಕ್ಲಾಸ್ ಹೆಣ್ಮಕ್ಳು ಕಳಿಸ್ತಿಲ್ಲ, ಹಾ ನೌಕರಿ ಬಂದ್ರೂ ಕಳಿಸ್ತಿಲ್ಲ. ಎಲ್ಲರಿಗೆ ಬಂದಿತ್ತು ನೌಕರಿ, ಕಳಿಸ್ತಿಲ್ಲ. ಅವಾಗಿನ ಕಾಲದಾಗ ಕಳಿಸ್ತಿದ್ದಿಲ್ಲ. ಮತ್ ಮನೆಗಾನ ಕೆಲಸ ಮಾಡ್ತಿದ್ವಿ, ರಾಟಿ ಹೊಡಿತಿದ್ವಿ ದೊಡ್ಡಕ್ಕಿಗಿನ್ನ. ಮತ್ತೇನೈತಿ ಅದಿಲ್ಲ ತಮ್ಮ ನೀವ್ ಮಾಡಿರೋದು ಅದನ್ನ ತೋರಿಸ್ತೀನಿ. ಎಲ್ಲೈತದ ಗಾಜಿಂದ? ಎಸ್ ಗಾಯ್ಸ್, ಇನ್ನೂ ಒಂದು ಇದು ನೀವು ಏನ್ ಅನ್ಕೊಂತೀರಿ ಏನಿಲ್ಲ ಅಂತ ಗೊತ್ತಿಲ್ಲ. ಇದ್ರದ್ದು ಹಿಸ್ಟ್ರಿ ಏನೈತಿ ಅದು ನಮ್ಮ ಪಂಕಮ್ಮ ಅವರೇ ಹೇಳ್ಬೇಕು. ಹೇಳ್ತಲ್ವೇ? ಎಸ್ ಗಾಯ್ಸ್, ಈಗ ಇದೇ ನೀವು ನೋಡಕತ್ತಿರಲ್ಲ ಬಾಟಲ್ ಒಳಗಡೆನೆ ವಿತೌಟ್ ಎನಿ ಕಟ್ ಮಾಡ್ಲಾರಂಗ ಒಳಗಡೆ ಈ ತರ ಸಣ್ಣ ಸಣ್ಣ ಗೊಂಬಿ ಏನೇನೋ ಇರ್ತಾವ. ಇದೆಲ್ಲ ಈಗ ವಿವರಿಸ್ತಾರ. ಇದು ಎಷ್ಟು ವರ್ಷದ ಏನ ಯಾವಾಗ ಮಾಡಿರೋದ್ ನೀನ್ ಹಿಂಗ ಅದಕ್ಕೇನಂತಾರ? ಅದಕ್ಕೆ ಕಾಜಿನ ಗೊಂಬೆ ಅಂತ ಇಳಿಸ್ತಾರ ಗೊಂಬಿ. ಹೆಂಗ್ ಮಾಡ್ತಾರ ಅದನ್ನ ವಿತೌಟ್ ಎನಿ ಕಟ್ ಮಾಡ್ಲಾರ? ಹೆಂಗ್ ಹಾಕಿರ ಕೊಡಿ ಕಡ್ಡಿದ ಒಳಗಿಟ್ಟು ತಂತಿ ಒಳಗಿಟ್ಟು ಆ ತಂತಿಗಿನ ಕೊಡಿ ಕಡ್ಡಿಲಿ ಎಳಿಸ್ತೀವಿ. ಬಾರನು ಹಾಕಿದ್ವಿ. ಎಷ್ಟ್ ಮಾಡಿದ್ದಿ ಇಂತಾವ? ಮಾಡಿದ್ದೆ ಅವ್ರಂಗ. ಎಷ್ಟ್ ವರ್ಷ ಆತ್ ಮಾಡಿದ? ಅಯ್ಯೋ ಬಾಳ ವರ್ಷ, ಒಂದ್ 50 ವರ್ಷ. ಓ ಮೈ ಗಾಡ್, 50 ವರ್ಷ. ನಾನು ಮದುವೆ ಆಗಿದ್ದಿಲ್ಲ ಅವಾಗ ಅಂದಿದ್ದು. ಹೌದೇನ? ನಿಂದ ಮದ್ವೆ ಯಾವ ಏಜಿಗೆ ಆತ? ಈ ತರ ಐತಿ ಪೂರ ಗೈಸ್. ಇದೆ ಒಳಗಡೆ ಇರೋವೆಲ್ಲ ಪ್ಲಾಸ್ಟಿಕ್ ಆದ್ರೆ ಒಳಗಡೆ ಇದನ್ನ ಹೆಂಗ್ ಇಳಿಸ್ತಾರ ಅಂದ್ರೆ ಬರೀ ಇದೊಂದು ಫೋಕಸ್ ಆಗಲ್ರಿ. ಇದೊಂದು ಪಾರ್ಟ್ ಆಗ್ಲಿಂದಾನೆ ಇಳಿಸ್ಬೇಕು. ಇಳಿಸಂಗಿದ್ರೆ ಇದನ್ನಲ್ಲ ಈಗ ಯಾರು ಮಾಡ್ತಾರೆ ಇದು ಏನ್ ಗೊತ್ತು ಕೂಡ ಇಲ್ಲ. ವೆರಿ ಎಕ್ಸ್ಪೆನ್ಸಿವ್ ಐಸ್ ನಮ್ಮ ಮನೆಗಿರೋದು. ವೆರಿ ಎಕ್ಸ್ಪೆನ್ಸಿವ್ ಅಂದ್ರೆ ಇದೆ ಆಗಿರೋದು ಮದ್ವೆ. ನೀನು ಏನಮ್ಮ ನೀನ್ ತಿಂಡಿ ಯಾರ ನಿನ್ಗ ಏನ್ ಕ್ವಶನ್ ಏನ್ ಕೇಳಲ್ಲ. ಫಸ್ಟ್ ಯಾರ್ಯಾರ್ದು ಆಗಿರೋದು? ಮಾಮಂದ ಇದು ಮಂಜು ಮಾಮ ಫಸ್ಟ್ ಹೆಣ್ಮಕ್ಳದ್ರಾಗ ನೀನ ಜಾಯ. ಈಗ ಅಂಜಾದ್ ನನಗೆ ಏನ್ ಬೇಕಂದ್ರೆ ನಿಮ್ ಮದ್ವೆ ಆಗ ಅಂಜಾದ್ ಅವಾಗಿನ ಟೈಮ್ನಾಗ ಎಷ್ಟ್ ಖರ್ಚಾಗೈತೆ ಅದ ಮನ್ಯಾಗ ಗೋಧಿ ಮಾರ್ಲಿ ಮಾಡಿದ್ರ ಕ್ವಿಂಟಲ್ ಮತ್ತೆ ಇಡೀ ಊರಿಗೇನ ಹಾಕ್ಬೇಕಲ್ಲ. 8 ಕ್ವಿಂಟಲ್ ಅಕ್ಕಿ ಅದು 8 ಕ್ವಿಂಟಲ್ ಮತ್ತೆ ಊರಿಗೆ ಊಟ ಬದ್ನಿಕಾಯಿ ಪಲ್ಯ ಒಂದಿಷ್ಟು ಲಾಡು ಎಲ್ಲರಿಗೆ ಚಪಾತಿ ಲಗ್ನ ಮಾಡಿದ್ರಪ್ಪ. ನೋಡಿ ಅಂಜಾದ್ ಎಷ್ಟ್ ಆಗೈತಮ್ಮ ಖರ್ಚು ಎಲ್ಲ ಕೊಡ್ತಿದ್ರು. ಒಂದ್ ನಂಬರ್ ಹೇಳಮ್ಮ. ಒಂದ್ ನಂಬರ್ ಪೇಷಂಟ್ ನಮ್ಮಪ್ಪ ಪುಷಟೆ ಮಾಡ್ತಿದ್ರಲ್ಲ ಇಂಜೆಕ್ಷನ್ ಶಿಶು ಮಕ್ಳು ತಂದ್ ಕೊಡ್ತಿದ್ರು. ಸಕ್ಕರೆ ಅಲ್ಬೇ ಡಾಕ್ಟರ್ ಏನ್ ಓದಿಲ್ಲಲ್ಲ? ಓದ್ಯಾರ ನಿಮ್ ಪಪ್ಪಾರ? ಆಯುರ್ವೇದಕ್ಕೆ ಓದೇನಲ್ಲ ಹೋಮಿಯೋಪತಿ ಮಾಡ್ತಿದ್ರ. ಇನ್ನೊಂದೇನಂದ್ರೆ ನಮ್ಮ ಅಜ್ಜಿ ಕಾಲ್ ಅಂದ್ರೆ ಕತ್ತರಿಸಿ ಬೀಳ ಮುಂಚೆ ಅವರ ಮನ್ಯಾಗ ನಮ್ಗೆ ಇಂಜೆಕ್ಷನ್ ಎಲ್ಲ ಮನ್ಯಾಗ ಮಾಡ್ತಿದ್ರೆ ವಿತೌಟ್ ಲರ್ನಿಂಗ್ MBBS. ಕರೆಕ್ಟ್ ಅಲ್ಬೇ? ಅದೇ ಎಸ್ ಅದು ಯಾಕಂದ್ರೆ ಏನಂತಾರ ಅದಕ್ಕೆ ಕಲ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇದಾಗತ್ತ ಗೊತ್ತು. ಈಗ ಅಂದ್ರೆ ಈಗ ಸ್ವಲ್ಪ ಪಂಕಮ್ಮ ರಿಟೈರ್ಡ್ ತೊಗೊಂಡಲ್ಲ ಆಟ ಅಲ್ವೇ? ಅಲ್ಲ ಅಂಜದ್ ಏಟ್ ಹೇಳಮ್ಮ ರೊಕ್ಕ ಏಟ್ ಖರ್ಚಾಗೈತಿ? ಗಂಡ್ಮಕ್ಳು ಮಾಡ್ತಿದ್ರಪ್ಪ, ನಮ್ಗೆ ಗೊತ್ತಾಗಿಲ್ಲ ಅಷ್ಟೇ. ಅವ್ರ ಗಂಡ್ಮಕ್ಳು ಮಾಡೋದು. ಲಾಸ್ಟ್ ಯಾರು ಫಸ್ಟ್ ನಿಂದು ಲಾಸ್ಟ್ ಆಗಿದ್ ಮದ್ವಿ? ಬೇಬಿ ಅಂಟಿ ಇದೆ. ಬೇಬಿ ಅಂಟಿ ಯಾರ ಅಂದ್ರೆ ಗೈಸ್ ಪೃಥ್ವಿ ಯಾರನಲ್ಲ ಅವ್ರ ಮಮ್ಮಿ ಗೈಸ್ ಅವ್ರದೇ ಲಾಸ್ಟ್ ಆಗಿರೋದಂತೆ. ಮನೆ ಮುಂದೆ ಮಾಡ್ಕೊಟ್ಟನು ಹೆಣ್ಮಕ್ಳು. ಟೋಟಲ್ ಎಷ್ಟು ಮಂದಿ ನೀವು ಇರೋದು ಈಗ? 4 ಮಂದಿ ಅಲ್ಲಮ್ಮ ಗಣಮಕ್ಳು ಟೋಟಲ್ ಎಲ್ಲಾ ಸೇರಿ 9 ಮಂದಿ ಗಾಯ್ಸ್. 9 ನವಗ್ರಹಗಳು. ಇವರು ಕುಟುಂಬ ಸೊಲ್ಲಾಪುರ ಕರೆಕ್ಟ್ ಅಲ್ವಾ? ಸೊಲ್ಲಾಪುರ ಕುಟುಂಬದವರು ಇರೋರು. ಇವ್ರದ್ದು ಅಪ್ಪ ಅಮ್ಮವ್ರದ್ದು ಫೋಟೋ ತೋರಿಸ್ತೀನಿ. ಆ ಕಡೆ ಹಾಕ್ಯಾರ ಗೈಸ್. ಆ ಕಡೆ ಐತೆ, ಆ ಕಡೆ ಅದೊಂದು ತೋರಿಸುವ. ಮತ್ತೆ ಪಂಕಮ್ಮ ಎನಿ ಅದರ್ ಕ್ವಶನ್ಸ್? ಆರ್ ಯು ಸ್ಪೀಕ್ ಆರ್ ಯು ಕಂಟಿನ್ಯೂ ವಿತ್ ಇಂಗ್ಲಿಷ್ ಪಾಡ್ಕಾಸ್ಟ್? ನೋ, ಈಗ ಕಂಟಿನ್ಯೂ ಮಾಡೋಣ ಇಂಗ್ಲಿಷ್ನಾಗ ಮಾತಾಡೋಣ ಪಾಡ್ಕಾಸ್ಟ್. ಮಾತಾಡ್ಬೇ ನೀನ್ ನಾ ಯಾಕೆ ಕೊಡ್ತೀನಿ. ಯಾವ್ದು ನಿಂದ ಏನು ಪೂರ ಹೆಸರೇನ? ನಿಂದೇಳಬೇ. ತವ್ರ ಮನೆ ಫಸ್ಟ್ ತವ್ರ ಮನೆ ಇಟ್ಟಿರೋದ ಪಂಕಜಾಕ್ಷಿ. ಇದ ಗಂಡನ ಮನೆಗೆ ಇಟ್ಟಿರೋದ ಏನ್ ಡಿಫ್ರೆನ್ಸ್? ಏನ್ ಜಾಕ್ಷಿ ನೇತ್ರ ಅಷ್ಟೇ ಡಿಫ್ರೆನ್ಸ್. ಪಂಕಜ ಲೋಚನ ಅಂತ ಅವ್ರು ಕರೆಯೋದು ಪಪ್ಪಿ ಅಂತ ಕರೆದ್ರು. ಪಪ್ಪಿ
ಇನ್ನು ಏನೇನು ಕರೆದಾರ್ರೆ ನಿನಗೆ? ಪಪ್ಪಿನ ಅಂತಾರ ಎಲ್ಲರೂ. ಹಾಂ ಮತ್ತೆ ಎಸ್ ನೀವು ಇನ್ನೂ ಏನಾರು ಎಕ್ಸ್ಟ್ರಾ ಕ್ವಶನ್ಸ್ ಏನಾರ ಕೇಳು ನೆಕ್ಸ್ಟ್ ಪಾಡ್ಕಾಸ್ಟ್ ಪಾರ್ಟ್ 2 ಮಾಡಮ್ರಿ. ಅದೆಲ್ಲ ಹೋಗಲ್ಲ. ಏನೇನು ಕೇಳ್ಬೇಕು ಅಂತ ನಾನು ಕಮೆಂಟ್ ಸ್ವಲ್ಪ ಲಿಸ್ಟಿಗೆ ಇಷ್ಟ ಆಗಿಬಿಟ್ರೆ ಮತ್ತು ಯಾರ್ದು ನೆಕ್ಸ್ಟ್ ಮಾಡಿದ್ರು ಚಲೋ ಇರುತ್ತಂತ ಹೇಳಿದ್ರೆ ಮಾಡುವಂತ ಹೇಳ್ಕೊಂತ ಮತ್ತೇನೇ ಯಾವ್ದಾರು ಕ್ವಶನ್ಸ್ ಪಂಕಮ್ಮ? ಏನಿಲ್ಲಪ್ಪ. ನಿಮ್ಗೆ ಏನಾರ ಕಲ್ಚರ್ ಆಕ್ಟಿವಿಟೀಸ್ ಅಂದ್ರೆ ಕಲ್ಚರ್ ಆಕ್ಟಿವಿಟೀಸ್ ಅಂದ್ರೆ ಡ್ಯಾನ್ಸು, ಮೈಕಲ್ ಜಾಕ್ಸನ್ ಡ್ಯಾನ್ಸು ಹಾಡ್ತಿದ್ದೆ. ಮತ್ತೆ ಡ್ಯಾನ್ಸ್ ಗೀನ್ಸ್ ಮಾಡಿಲ್ಲ ಅಲ್ಲಿ ಬೇ ಡಿಜೆ ಗೀಜೆ ಗಣಪ ಬಂದ ಡಿಜೆ ಗೀಜೆ ಟಮಟೆ ಬಾರಿಸ್ತಾರಲ್ಲಮ್ಮ ಅದೊಂದಲ್ಲ ಹೆಣ್ಮಕ್ಳು ಹೊರ ಕಳಿಸ್ತಿದ್ದಿಲ್ಲ. ಈಗಿನ ಹೆಣ್ಮಕ್ಳಿಗೆ ಏನು ಮೆಸೇಜ್ ಕೊಡ್ಬೇಕಂದು ನೀವ್ ಹೇಳ್ತಿದ್ರಿ ಅಂದ್ರೆ ಈಗಿನ ಹೆಣ್ಮಕ್ಳಿಗೆ ಏನ್ ಮೆಸೇಜ್ ಕೊಡ್ತೀರಿ? ಹೆಂಗಿರ್ಬೇಕು? ಕರೆಕ್ಟ್ ಕರೆಕ್ಟ್ ಅಲ್ಲಿ ಬೇ ಹೇಳ್ತಿರ್ತಲ್ಲ. ಇವತ್ತು ಅದು ಇದ್ರಾಗ ನೋಡಿದ್ದೆಲ್ಲಮ್ಮ ಏನಂದಿ ನೋಡು ಬೆಳಗ್ಗೆ ಇವಾಗ ಏನಂತಾರ ಚಟ್ನಿ ಯಾವ ಬರವಾಡ ಕಡೆ ಹಂಗ ಅವ್ರಿಗೂ ಬರ್ಮಾಡನೆ ಅನ್ನೋದು. ಅವ್ರ ಬೆಂಗಳೂರು ಅಂದ್ರೆ ಅಲ್ಲಿರೋ ಕಲ್ಚರ್ ಅಂತಲ್ಲ ಅವ್ರದ್ದು ಹೆಂಗಿರುತ್ತ ಸರ್ಕಲ್ ರಿಲೇಷನ್ ಸರ್ಕಲ್ ಹೆಂಗಿರುತ್ತ ಹಂಗ. ನೀನು ಹಂಗೆ ಇದ್ದಿದ್ರೆ ನಾವು ಹಂಗ ಇರ್ತಿದ್ವಿ ಹಂಗ. ಮತ್ತ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ನಿಮ್ ಗಂಡನ ಹೆಸರೇನ? ಸ್ಮೈಲ್ ಗಿಲ್ ಮಾಡೋದಿಲ್ಲ, ಕ್ವಶನಿಗೆ ಆನ್ಸರ್ ಹೇಳ್ಬೇಕಷ್ಟ. ಏನಮ್ಮ ಏನಾಗಲ್ಲ. ಕೊಡಸಂಗಪ್ಪ ಹೇಳ ಜಲ್ದಿ ಹೇಳ ಗಂಡನ ಹೆಸರು ಜಲ್ದಿ. ಏನಮ್ಮ ಕರೆಕ್ಟ್ ಆಯ್ತು. ತಿಂಡಿ ಬೇರೆದೇನ ಅಂದಿ ನೀನು ಅವಾಗ. ಏನಮ್ಮ ನೀನ್ ಏನು ಸ್ವೀಟ್ ಅಂಡ್ ಶಾರ್ಟ್ ನೀನ್ ಸ್ವೀಟ್ ಅಂಡ್ ಶಾರ್ಟ್ ಹೆಂಗ್ ಕರಿತಿದ್ದಿ? ಈಗ ಹೆಂಗ್ ನೋಡ ನನಗೆ ಶ್ವೇತಕ್ಕ ಕಿನ್ನೆ ಅಂತ ಹೆಂಗ್ ಕರಿತಾರ? ಕರ್ದಿದ್ರೆ ಹೆಂಗಿರ್ತೈತಿ ನಿಮ್ದಂಗ? ತೋರಾಡ್ತಿದ್ರ? ಸದ್ಯಕ್ಕ ಇಷ್ಟು ಪಾಡ್ಕಾಸ್ಟ್ ಸಾಕು. ಮತ್ತು ನಿಮ್ಗೆ ಎಲ್ಲಿ ಬೇಸರ ಆಗ್ಬಾರ್ದು ಅಂತ ಹೇಳ್ಕೊಂತ ಈಗ ಶಾಪಿಗೆ ಹೋಗೋ ಟೈಮ್ ಆಗೈತೆ ಗೈಸ್. ಇವತ್ತು ಇಬ್ರು ವರ್ಕರ್ ಅನ್ನೋ ಬಂದಿಲ್ಲ ಬಿಕಾಸ್ ಸಮ್ ಯಾವ್ದು ಗೈಸ್ ಈಗ ಹೋಗುವ ಅಂತ ಹೇಳ್ಕೊಂತ ಐ ಥಿಂಕ್ ಸೊ ನೀವು ಎಂಜಾಯ್ ಮಾಡಿರಿ ಪಾಡ್ಕಾಸ್ಟ್ ಅಂತ ತಿಳ್ಕೊಂತ. ಸುಮ್ಮನೆ ನಾರ್ಮಲ್ ಸಣ್ಣ ಪಾಡ್ಕಾಸ್ಟ್ ಗೈಸ್ ಇದು. ಮುಂದೆ ಯಾರ್ದಾರು ನೆಕ್ಸ್ಟ್ ಯಾರ್ದಾರು ಮಾಡಬೇಕು ಏನಾರು ಇದ್ರೆ ನಮಗೆ ಸ್ವಲ್ಪ ಹೇಳ್ಕೊಂತೀರಿ ಅಂತ ಹೇಳಿ ಫಸ್ಟ್ ಟೈಮ್ ಯಾರು ನಾವು ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಹೊಡೀರಿ. ಅಂದರೆ ಬೆಲ್ ಬಟನ್ ಹೊಡೆದ್ರೆ ಅಂದ್ರೆ ಆಲ್ ಅಂತ ಇರುತ್ತೆ ನೋಡ್ರಿ, ಅದಕ್ಕೆ ಒತ್ತು ಬಿಟ್ರೆ ನಿಮ್ಗೆ ಪಟ್ಟಕ ನೋಟಿಫಿಕೇಶನ್ ಬಂದ್ಬಿಡುತ್ತೆ ಅಂತ ಹೇಳ್ಕೊಂತ ಈಗ ಶಾಪಿಗೆ ಹೋಗಿ ಬರುವ. ಲೆಟ್ಸ್ ಕೇಳ್ ಫೈನಲಿ ಐ ಹ್ಯಾವ್ ರೀಚ್ ದಿ ಹೋಮ್ ಗೈಸ್. ಈಗ ಮಕ್ಕಳು ಸಮಯ ಮನೆಯಲ್ಲಿ ಅಂದರೆ ಈ ಕಡೆ, ಯಾಕಂದ್ರೆ ನಮ್ಮ ಮಮ್ಮಿಯವರು ಈ ಕಡೆ ಮಕ್ಕೊಂಡಿದ್ರು, ನಮ್ಮ ಅಜ್ಜಿಯವರು ಅಂದ್ರೆ ನಾನು ನಮ್ಮ ಅಜ್ಜಿ ಆ ಕಡೆ ಮಕ್ಕೊಂಡಿದ್ವಿ. ನಮ್ಮ ಮಮ್ಮಿಯವರು ಊರಿಗೆ ಹೋಗಿ ಕಾಣಕ್ಕೆ ಇಲ್ಲಿ ನಾನು ಮಕ್ಕಳು ಸಮಯ. ಎಸ್ ಐ ಥಿಂಕ್ ಗೈಸ್ ಎಲ್ಲರೂ ಊಟ ಮಾಡಿರಿ ಅಂತ ಹೇಳ್ಕೊಂಡು ನಾವು ಊಟ ಮಾಡಿರಿ. ಫಸ್ಟ್ ಟೈಮ್ ಯಾರು ನಾನು ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ಕೊಂತ ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ ಆ್ಯಂಡ್ ಲವ್ ಯು ಗೈಸ್.